ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಮೊದಲನೇದಾಗಿ ನನ್ನ ಒಂದು ಬರ್ಡೇಗೆ ವಿಶ್ ಮಾಡಿರೋಂಥ ಈಚ್ ಎವ್ರಿ ಒನ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ವಿಶಸ್ ಮಾಡ್ತೀರಾ, ಇಷ್ಟೊಂದು ಪ್ರೀತಿ ತೋರಿಸ್ತೀರಾ ಅಂತ. ನಾನಂತೂ ತುಂಬ ಖುಷಿಯಾಗಿದ್ದೀನಿ. ಅದಕ್ಕೆ ವಿಡಿಯೋದಲ್ಲಿ ಹೇಳೋದಕ್ಕಿಂತನೂ ಎದುರುಗಡೆ ಬಂದೇ ಮಾತಾಡೋಣ ಅಂದ್ಕೊಂಡೆ. ಇವತ್ತಿನ ಡೇಯಲ್ಲಿ ಡಯಟ್ ಏನೂ ಇಲ್ಲ, ನಾರ್ಮಲಾಗೆ ನಾನು ಪೋಷನ್ ಕಂಟ್ರೋಲಲ್ಲೇ ಇದ್ದೀನಿ. ಏನೇನಾಗುತ್ತೆ ಏನು ಅನ್ನೋದು ಗೊತ್ತಿಲ್ಲ. ಬಟ್ ಇವತ್ತು ನೋಡಿ ನನ್ನ ಮಗ ನನಗೆ ಸರ್ಪ್ರೈಸ್ ಆಗಿ ಬ್ಲಾಕ್ ಬೀಟ್ ಚೈನ್ ಕೊಟ್ಟಿದ್ದಾನೆ. ಸೊ ಅವನು ಖುಷಿಪಟ್ಟು ಹೋಗಿ ಅವನು ಸೆಲೆಕ್ಟ್ ಮಾಡಿಕೊಂಡು ಬಂದು ಬೆಳಗ್ಗೆನೇ ಸರ್ಪ್ರೈಸ್ ಮಾಡ್ದ. ಸೊ ಮಕ್ಕಳು ಸಣ್ಣ ಪುಟ್ಟ ಅವ್ರಿಗೆ ಏನೇ ಕೊಡಲಿ ಅದು ತುಂಬ ಖುಷಿ ಕೊಡುತ್ತಲ್ಲ. ಐ ಆಮ್ ಸೋ ಹ್ಯಾಪಿ. ಇವತ್ತು ನನ್ನ ಮಗ ಕೈಯಾರೆ ಗಿಫ್ಟ್ ಕೊಟ್ಟಿದ್ದು, ತೇಜು ವಿಶ್ ಮಾಡಿದ್ದು, ಹಸ್ಬೆಂಡ್ ವಿಶ್ ಮಾಡಿದ್ದು, ಪ್ರತಿಯೊಂದೂ ಒಂಥರ ಸೂಪರ್ ಆಗಿದೆ. ಡೇ ಅಂತೂ ತುಂಬ ಚೆನ್ನಾಗಿ ಹೋಗ್ತಿದೆ. ಆದರೂ ಸ್ಟಿಚಿಂಗ್ ಮಾಡೋದು ಮಾತ್ರ ಇದಾಗಿಲ್ಲ. ಸೊ ಹಂಗಾಗಿನೇ ಇನ್ನು ಡೇ ಅಂತೂ ಹೋಗ್ತಾ ಇದೆ ಸಿಂಪಲ್ಲಾಗಿ. ನೋಡೋಣ ಹೇಗೆ ಹೋಗುತ್ತೆ ಏನು ಅಂತಂದ್ಬಿಟ್ಟು. ಆ್ಯಂಡ್ ಇವತ್ತು ಅಮ್ಮನವರ ಮುಖವಾಡ ಬರುತ್ತೆ, ಹೋಗಿ ತಗೊಬರ್ಬೇಕು. ಸೊ ಬ್ಲಾಗ್ ಏನಾದರೂ ಡಯಟ್ ಏನಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ನಾಳೆ ಯಥ ಪ್ರಕಾರ ಇದ್ದೇ ಇರುತ್ತೆ ಡಯೆಟ್ಟು. ಸೊ ಇವತ್ತು ಎಷ್ಟು ಸಿಂಪಲ್ ಆಗುತ್ತೋ ಅಷ್ಟು ಸಿಂಪಲ್ಲಾಗಿ ವ್ಲಾಗ್ ಅಂತೂ ಮಾಡಿರ್ತೀನಿ. ಮತ್ತೊಮ್ಮೆ ಎಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ತುಂಬ ಖುಷಿ ಆಯಿತು ನಿಮ್ಮ ಮೆಸೇಜಸ್ ಎಲ್ಲನೂ ನೋಡಿ. ಎಷ್ಟು ಸಾಧ್ಯನೋ ಅಷ್ಟು ಮೆಸೇಜ್ಗೆ ರಿಪ್ಲೈ ಕೊಟ್ಟಿದ್ದೀನಿ. ಯಾವುದಾದ್ರು ಕಮೆಂಟ್ಗೆ ರಿಪ್ಲೈ ಕೊಟ್ಟಿಲ್ಲ ಅಂದರೆ ಬೈಕೋಬೇಡಿ. ಯಾಕೆ ಅಂತಂದರೆ ಕೆಲವೊಂದು ಸಲ ಸ್ಪ್ಯಾಮ್ ಆಗಿಬಿಡುತ್ತೆ, ಅಂದರೆ ನಾವು ಒತ್ತೋಷ್ಟರೊಳಗೆ ಅದು ಹೋಗ್ಬಿಡುತ್ತೆ. ಸೊ ಆ ಥರ ಆಗುತ್ತೆ. ಸೊ ಹಾಗಾಗಿನೇ ದಯವಿಟ್ಟು ಬೈಕೋಬೇಡಿ. ಎಲ್ರಿಗೂ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಓಕೆನಾ? ಸೊ ನೀವಂತೂ ವ್ಲಾಗ್ ಕಂಟಿನ್ಯೂ ಮಾಡಿ ಏನೆಲ್ಲ ಆಗುತ್ತೆ ಏನು ಅಂತ. ಓಕೆ, ಬಾಯ್. ಇನ್ನು ಇವತ್ತಿನ ವೆಯ್ಟ್ ನೋಡೋದಾದರೆ 68.800 ಸ್ನೇಹಿತರೆ. ನೆನ್ನೆನೇ ಹೇಳಿದ್ನಲ್ವ, ಸ್ವಲ್ಪ ನಾನ್ ವೆಜ್ ಎಲ್ಲ ಲೇಟ್ ನೈಟ್ ತಿಂದಿರೋದ್ರಿಂದ ಒಂದು 200 ಗ್ರಾಮ್ ಆ ಕಡೆ ಈ ಕಡೆ ಆಗುತ್ತೆ ಅಂತ. ಅದು ಸರ್ವೇ ಸಾಮಾನ್ಯ. ಅದು ಚಿಕನ್ನು 9 ಗಂಟೆಗೆ ತಿನ್ನಲ್ವ, ಸೊ ಹಾಗಾಗಿನೇ. ಇನ್ನು ಬೆಳಗ್ಗೆ ಎದ್ದಿದ ತಕ್ಷಣವೇ ಮಕ್ಕಳಿಬ್ರು ವಿಶ್ ಮಾಡಿದ್ದು. ನನ್ನ ಮಗ ಸರ್ಪ್ರೈಸಾಗಿ ಗಿಫ್ಟು ಬೆಳಗ್ಗೆ ಕಂಡುಬಿಡ್ತಿದ್ದಂಗೆ ತಂದುಕೊಟ್ಟ. ಸೊ ಹಾಗಾಗಿನೇ ಏನೂ ತೋರ್ಸೋಕ್ಕಾಗಿಲ್ಲ. ಇನ್ನು ತೇಜು ಮಗೆ ಕ್ಯೂಟಾಗಿ ಒಂದೆರಡು ಜಡೆ ಹಾಕಿದ್ದೆ. ಸೊ ಅದಂತೂ ಸಖತ್ ಕ್ಯೂಟ್ ಇತ್ತು. ನಾನು ಹಿಂಗೆ ಹಾಕ್ಕೊಂಡು ಹೋಗ್ತೀನಿ ಅಂತಿದ್ರು ಅವ್ರ ಪಪ್ಪ. ಬೇಡಮ್ಮ, ಹಿಂಗೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಇದು ಮಾಡ್ತಿದ್ರು. ಸೊ ಸಿಂಪಲ್ಲಾಗಿ ಬರ್ಡೇ ಸೆಲೆಬ್ರೇಷನ್ ಅಂತೂ ಆಗಿದೆ. ಬಟ್ ಇದು ನನಗೆ ತುಂಬ ಖುಷಿ ಕೊಟ್ಟಿದೆ ಇವತ್ತಿನ ದಿನ. ಎಲ್ಲ ಒಂಥರ ಟೆನ್ಷನ್ನು ಮತ್ತು ತುಂಬ ಖುಷಿಯಾಗಿ ಇದೇ ಥರ ಹೋಗಿದೆ ಡೇ ಎಲ್ಲನೂ. ಸೊ ವ್ಲಾಗ್ ಫುಲ್ಲು ನೋಡಿ, ನಿಮಗೂ ಕೂಡ ಗೊತ್ತಾಗುತ್ತೆ. ಇಫ್ ಇನ್ ಕೇಸ್ ನಿಮ್ಗೆ ಯಾರಿಗಾದರೂ ಡಯಟ್ ವ್ಲಾಗ್ ಇಲ್ಲ, ಏನು ನೋಡೋದು ಬೇಡ ಅಂತಂದರೆ ಆರಾಮಾಗಿ ಸ್ಕಿಪ್ ಮಾಡ್ಬೋದು. ನನಗೆ ಇಷ್ಟಪಡೋರು ನನ್ನ ಬರ್ಡೇ ಕೂಡ ನಾನು ಹೇಗೆ ಸೆಲೆಬ್ರೇಟ್ ಮಾಡಿಕೊಂಡೆ ಅನ್ನೋದನ್ನು ಕೂಡ ತೋರಿಸೋಣ ಅನ್ನೋದಷ್ಟೇ. ಡಯಟ್ ಇಲ್ಲ ಅಂತ ಯಾರೂ ಇದು ಮಾಡ್ಕೋಬೇಡಿ. ಇವತ್ತು ಫಸ್ಟೇ ಹೇಳಿಬಿಡ್ತಾ ಇದ್ದೀನಿ, ನಾಳೆ ಖಂಡಿತವಾಗ್ಲೂ ಡಯಟ್ ವ್ಲಾಗ್ ಹಾಕೋಕ್ಕೆ ಆಗಲ್ಲ. ಯಾಕೆ ಅಂತಂದರೆ ನಾಳೆ ಒಂದು ದಿನಕ್ಕೇ 4 ಬ್ಲೌಸಸ್ ಕೊಡಬೇಕು. 5 ಬ್ಲೌಸ್ ಕೊಡಬೇಕು ಅಂತ ಹೇಳಿದರು. ಇವತ್ತು ಒಂದು ಹೊಲಿದ್ಬಿಟ್ಟಿದ್ದೀನಿ. ನಾಳೆ ತಲೆ ಕೆಳಗಡೆ ಮಾಡಿ ಕಾಲ್ ಮೇಲೆ ಕಿತ್ತಾದ್ರೂ 4 ಬ್ಲೌಸು ಫಿನಿಶ್ ಮಾಡಬೇಕು. ಸೊ ಮೋಹಿತ್ ಕೊಡಿಸಿದ್ದಂತಹ ಬ್ಲ್ಯಾಕ್ ಬೀಡ್ಸು, ಅವನಿಗೆ ಗೊತ್ತು ನಾನು ಯಾವಾಗಲೂ ಬ್ಲ್ಯಾಕ್ ಬೀಡ್ಸ್ನ ತುಂಬ ಇಷ್ಟಪಟ್ಟು ಹಾಕ್ತಾ ಇರ್ತೀನಿ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿನೇ ಅವನು ಏನು ತರೋದು ಅಂತ ಅಂದ್ಬಿಟ್ಟು ಇಷ್ಟು ಸೂಪರಾಗಿರೋ ಗಿಫ್ಟ್ನ ತಂದಿದ್ದಾನೆ. ತುಂಬ ಖುಷಿಯಾಗುತ್ತಲ್ವ. ನನಗಂತೂ ಮಕ್ಕಳು ಈ ಥರ ಬೆಳೀತಾ ಇರೋ ವಿಧಾನ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಅಷ್ಟೇ ಕೋಪ ತರಿಸ್ಬಿಡ್ತಾರೆ ಒಂದೊಂದು ಸಲ ಮಕ್ಕಳು ಸಿಕ್ಕಾಬಟ್ಟೆ. ನನಗಿವತ್ತು ಹಾಗೆ ಆಗಿದ್ದು. ನನ್ನ ಮಗ ಇಷ್ಟು ಪ್ರೀತಿಯಿಂದ ಇಷ್ಟೆಲ್ಲ ಖುಷಿಪಟ್ಟರೆ ಸಾಯಂಕಾಲ ಯಾವುದೋ ಒಂದು ವಿಷಯಕ್ಕೆ ಹಿಂಗೆ ಕೋಪ ಮಾಡಿಸ್ಬಿಡ್ತಾರೆ ಇಬ್ಬರು ಅಷ್ಟೇ. ಏನೋ ಒಂದು ಟೆನ್ಷನ್ ಮಾಡೋದು ಹಿಂಗೆ ಆಗೋಗುತ್ತೆ. ಸೊ ಇನ್ನೂ ಒಂದು 3 ಸೆಟ್ಸ್ ಇಯರಿಂಗ್ಸ್ ತೊಗೊಂಡಿದ್ದೆ. ಇಲ್ಲೇ ರೋಡ್ ಮೇಲೆ ಈ 50 ರುಪೀಸ್ ಅಂತ ಹಾಕಿದ್ರೆ ತುಂಬ ಚೆನ್ನಾಗಿತ್ತು. ಸೊ ಇದರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ನೋಡೋಣ ಅಂತ. ಇದು ನೆಕ್ಸ್ಟ್ ಟೈಮ್ ಯಾವಾಗಾದರೂ ನೋಡೋಣ. ಇದು ತುಂಬ ದೊಡ್ಡದಾಗಿದೆ ವಾಲೆ. ಸರಿ ಅಂತ ಅಂದ್ಬಿಟ್ಟು ಇದು ಬೇಡ ಅಂತ ಅಂದ್ಬಿಟ್ಟು ನಾರ್ಮಲಾಗಿ ಚಿಕ್ಕದು ಹಾಕ್ಕೊಂಡಿದ್ದೀನಿ. ಇನ್ನು ನಾಳೆ ವ್ಲಾಗ್ ಮಾಡೋಕ್ಕೆ ಆಗಲ್ಲ ಸ್ನೇಹಿತರೆ. ಈಗ ಏನಿದೆಯೋ ಬೆಳಗ್ಗೆ 6 ಗಂಟೆಗೆ ಎದ್ದು ಬೇಗ ಮಕ್ಳಿಗೆ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಫಸ್ಟು ಕರ್ಕೊಂಡೋಗಿ ಬಿಟ್ಟು ಬಂದಿದ್ದೆ. ಬ್ಲೌಸ್ ನೀರು ಕುಡ್ಕೊಂಡು ನಾನು
ನಾನು ಹಂಗೆ ಅಂದ್ಕೊಂಡಿದ್ದೀನಿ. ಆದಷ್ಟು ಡಯೆಟ್ನ ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಆಗುತ್ತೋ ಡಯೆಟ್ನ ಫಾಲೋ ಮಾಡಿಕೊಂಡು ಬೇಗ 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 ನಾಳೆ ಫಿನಿಷ್ ಮಾಡಿಬಿಟ್ರೆ ಆಮೇಲೆ ನಾಳಿದ್ರಿಂದ ನಾರ್ಮಲ್ಲಾಗೆ ಸ್ಟಿಚಿಂಗ್ ಜೊತೆಗೆ ಮಾಡ್ಕೊಂಡು ಹೋಗೋಣ ಅಂತ. ಬಟ್ ನಾಳೆ ನನ್ನಿಂದ ಆಗೋದೇ ಇಲ್ಲ ಅನ್ನಿಸ್ತಾ ಇದೆ. ಯಾಕಂತಂದರೆ ಈ ಕಡೆ ಅದು ಇದು ಅಂತ ಅಂದ್ಕೊಳ್ಳೋಕ್ಕೂ ಆಗಲ್ಲ. ಬೇಕಾದರೆ ಏನಾದರೂ ನೋಡೋಣ ಅಂತ ಸುಮ್ಮನೆ ಆಗಿಬಿಟ್ಟಿದ್ದೀನಿ. ಸಾಂಬಾರು ಒಂದು ಮಾಡ್ಕೊಬಿಟ್ರೆ ಗೋಧಿ ನುಚ್ಚಲ್ಲಿ ಮಾಡ್ಕೊಬಿಟ್ರೆ ತಿನ್ನಬೇಕು ಅನ್ಸ್ದಾಗ ತಿಂದ್ಬಿಟ್ಟು ಸೌತೆಕಾಯಿ ಎಲ್ಲ ಕುಯ್ದಿಟ್ಕೊಬಿಟ್ಟು ಯಾವಾಗ ಹೊಟ್ಟೆ ಹಸಿತ ಆಗುವಾಗೆಲ್ಲ ತಿನ್ಕೊಂಡು ಒಳ್ಳೆ ಇನ್ನೊಂದು ಏನು ಗೊತ್ತಾ, ನನಗೆ ಯಾವಾಗ ಎಮರ್ಜೆನ್ಸಿ ಇರುತ್ತೋ ಆವಾಗಲೇ ಕರೆಂಟ್ ಹೋಗ್ಬಿಡುತ್ತೆ. ಅದೊಂದು ಭಯ, ಬಕ್ಕು ಅಂತ ಇದೆ ನನಗೆ. ನಾಳೆ ಫುಲ್ ಡೇ ಇದ್ಬಿಟ್ರೆ ಸಾಕಪ್ಪ. ಪಾಪ ಊರಿಗೆ ಹೋಗ್ತಾರೆ. ನೈಟ್ 11 ಗಂಟೆಗೆ ಹೋಗ್ತೀನಕ್ಕ, ನೀನು 8:30 9ಕ್ಕೆ ಕೊಟ್ಟರು ಸಾಕು ಅಂತ ಹೇಳಿದ್ದಾರೆ. ದೇವ್ರ ದಯೆ ಬೇಗ 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 ಎಲ್ಲ ಆದರೆ ಸಾಕಪ್ಪ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಫಿನಿಷ್ ಮಾಡಲೇಬೇಕು. ಬೇಗ ಆಗೋಗಲಿ. ನಾನು ಸಿಂಪಲ್ಲಾಗಿ ರೆಡಿ ಆಗ್ತಾಯಿದ್ದೀನಿ ಸ್ನೇಹಿತರೆ. ನಾನು ಯಾವಾಗಲೂ ಹೇಳ್ತೀನಿ ಅಲ್ವಾ, ಫೇರ್ ಆ್ಯಂಡ್ ಲವ್ಲಿ ಜೊತೆಗೆ ನನ್ನ ಹತ್ರ ಇರೋಂತಹ ಫೌಂಡೇಶನ್ ಹಾಕ್ಕೊಂಡು ಇದು ಮಾಡ್ತೀನಿ. ನನಗಂತೂ ಇವತ್ತು ವಿಷಸ್ ನೋಡಿಬಿಟ್ಟು ತುಂಬ ಖುಷಿಯಾಗೋಯಿತು. ಈ ಕಡೆ ಯೂಟ್ಯೂಬಲ್ಲಿ, ಆ ಕಡೆ ವಾಟ್ಸಪ್ ಸ್ಟೇಟಸಲ್ಲಿ ಎಷ್ಟು ಜನ ನಿಜವಾಗ್ಲೂ ನನ್ನ ಲೈಫಲ್ಲಿ ಇಷ್ಟೊಂದು ವಂಡರ್ಫುಲ್ ಪೀಪಲ್ ಎಲ್ಲ ಇದ್ದಾರಾ ಅನಿಸೋಷ್ಟು ಹ್ಯಾಪಿ ಆಗೋಯಿತು. ತುಂಬ ಖುಷಿಯಾಯಿತು. ಹೆಂಗೆ ಅಂತಂದರೆ ಒಂಥರ ಇವತ್ತಿನ ದಿನ ನನ್ನ ದಿನ ಅನ್ನೋ ಥರ ಫೀಲ್ ಮಾಡ್ಕೊಳ್ಳೋ ಥರನೇ ತುಂಬ ಸ್ಪೆಷಲ್ಲಾಗಿ ತುಂಬ ಚೆನ್ನಾಗಿತ್ತು. ನನಗಂತೂ ಬರ್ಡೇದು ವರ್ಷ ನಾನು ಯಾವಾಗಲೂ ಅಂದ್ಕೊತೀನಿ. ತುಂಬ ಜನ ಅಂದ್ಕೊತಾರೆ, ಏನು ಒಳ್ಳೆ ಚಿಕ್ಕ ಮಕ್ಕಳ ಥರ ರೆಡಿ ಆಗೋದು ಅಂದ್ಕೊತಾರೆ. ನನಗೆ ಗೊತ್ತು, ಯಾಕಂತಂದರೆ ನನ್ನ ಸುತ್ತಮುತ್ತನ ಜನ ಚೆನ್ನಾಗಿ ನನಗೆ ಗೊತ್ತಲ್ವಾ. ಕೆಲವ್ರು ತುಂಬ ಖುಷಿ ಪಡ್ತಾರೆ, ಕೆಲವರು ಅಯ್ಯೋ ಏನು ಚಿಕ್ಕ ಮಕ್ಕಳ ಥರ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು ಅಂತ. ಬಟ್ ಇಟ್ಸ್ ಮೈ ಡೇ. ನಾನು ಯಾವಾಗಲೂ ನನ್ನ ಮಕ್ಕಳ ಬರ್ಡೇಗೆ, ನನ್ನ ಹಸ್ಬೆಂಡ್ ಬರ್ಡೇಗೆ, ಬೇರೆ ಯಾರೇ ಬರ್ಡೇ ಆದ್ರೂ ತುಂಬ ಖುಷಿ ಪಡ್ತೀನಿ. ತುಂಬ ಇಷ್ಟಪಟ್ಟು ವಿಶ್ ಮಾಡ್ತೀನಿ. ತುಂಬ ಇಷ್ಟಪಟ್ಟು ಪ್ರೇ ಮಾಡ್ತೀನಿ ಅವ್ರು ಚೆನ್ನಾಗಿರಲಿ ಅಂತ. ಅಂಥದ್ರಲ್ಲಿ ನಾನು ಎಲ್ಲರನ್ನೂ ಇಷ್ಟಪಡಬೇಕಾದ್ರೆ, ನಾನು ಇಷ್ಟೊಂದು ಇದು ಮಾಡಬೇಕಾದ್ರೆ ನನ್ನನ್ನು ನಾನು ಎಷ್ಟು ಇಷ್ಟಪಟ್ಕೋಬೇಕು. ಯಾವಾಗಲೂ ಅಷ್ಟೇ ನಮ್ಮ ಮೇಲೆ ಸೆಲ್ಫ್ ಲವ್ ಅನ್ನೋದು ತುಂಬ ಮುಖ್ಯ. ನಾನು ಇದರಲ್ಲಿ ಬಂದರೆ ಮಾತ್ರ ಯಾರೇನೇ ಅಂದ್ಕೊಳ್ಳಿ, ಯಾರೇನೇ ತಲೆ ಬಡ್ಕೊಂಡ್ರು ನನ್ನ ಸ್ಪೆಷಲ್ ಡೇಸ್ನ ಮಾತ್ರ ನಾನು ತುಂಬ ಚೆನ್ನಾಗಿ ತುಂಬ ಖುಷಿಪಟ್ಟು ಇಷ್ಟಪಟ್ಟು ಎಂಜಾಯ್ ಮಾಡ್ತೀನಿ. ಪ್ರತಿಯೊಂದೂ ಅಷ್ಟೇ. ಇದೇ ಬರ್ಡೇ ಡ್ರೆಸ್ಸು ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ನನಗೇನೋ ಇಷ್ಟ ಆಯಿತು ಸ್ನೇಹಿತರೆ. ನಿಮ್ಗೆ ಹೇಗೆ ಅನ್ನಿಸ್ತು ಏನು ಅನ್ನೋದು ಹೇಳಿ. ಬಟ್ ಇದೆಲ್ಲನೂ ನೋಡಿ, ಇದರಲ್ಲೆಲ್ಲ ನನಗೆ ಸ್ಟಮಕ್ ಅನ್ನೋದೇ ಕಾಣಿಸಲ್ಲ. ಇತ್ತೀಚಿನ ದಿನಗಳಲ್ಲಂತೂ ತುಂಬಾ ಚೆನ್ನಾಗಿ ಆಗಿದೆ ವೆಯ್ಟ್ ಲಾಸು. ಎಷ್ಟು ಜನ ಕೇಳ್ತಾರೆ ಅಂದರೆ ರೋಡಲ್ಲೆಲ್ಲ, ಏನು ಮಾಡ್ತಾಯಿದ್ಯಾ ಅಂಥದ್ದು ವೆಯ್ಟ್ ಲಾಸ್ಗೆ. ಕಮೆಂಟ್ಸಲ್ಲೆಲ್ಲ ಅಂದರೆ ವಾಟ್ಸಪ್ಪಲ್ಲೆಲ್ಲ ನಾನು ಈ ಸ್ಟೇಟಸ್ ಎಲ್ಲ ಆದಾಗ, ಅದು ಏನು ಮಾಡ್ತಾಯಿದ್ಯಾ ನಮಗೊಂಚೂರು ಹೇಳಮ್ಮ, ನಾವು ಮಾಡ್ತೀವಿ ಅಂತ ಎಲ್ಲರೂ ತುಂಬ ಖುಷಿ ಪಡ್ತಾ ಇದ್ದಾರೆ. ಕೆಲವರಂತೂ ಶಾಕ್ ಆಗಿದ್ದಾರೆ, ಇಷ್ಟೊಂದಾ ಅಂತ. ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ ನನಗೂ ಕೂಡ. ಸೊ ಇದೇ ನನ್ನ ಬರ್ಡೇ ಡ್ರೆಸ್ಸು. ಇನ್ನೊಂದು ಡ್ರೆಸ್ ಇದೆ ಅಲ್ವಾ, ಅದು ಮನೆ ದೇವ್ರಿಗೆ 2ನೇ ತಾರೀಕು ಹೋಗೋಣ ಅಂದ್ಕೊಂಡಿದ್ದೀನಿ, ನೋಡೋಣ. ಆ್ಯಂಡ್ ಇನ್ನು ಇಲ್ಲಿ ನನ್ನ ಸ್ಪೆಷಲ್ ಫ್ರೆಂಡು, ನಿಜವಾಗ್ಲೂ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಇವತ್ತು ಬರ್ಡೇ ದಿವಸ ಅಯ್ಯಪ್ಪ ಸ್ವಾಮಿ ಪ್ರಸಾದ ಬಂದಿದೆ. ಅವ್ರ ಕೈಯಾರೆ ನನಗೋಸ್ಕರ ಒಂದಷ್ಟು ಟೈಮ್ನ ಪಕ್ಕಕ್ಕಿಟ್ಟು ನನಗೋಸ್ಕರ ಕೇಕ್ ಮಾಡಿ ತಂದು ಸರ್ಪ್ರೈಸ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಯಾರು. ಅವರು ಕೂಡ ಡೈಲಿ ನನ್ನ ವ್ಲಾಗ್ಸ್ನ ನೋಡ್ತಾರೆ. ನನಗೆ ನಾವು ಆ ಬರ್ಡೇಗೆ ತಂದಿರೋ ಕೇಕ್ಗಿಂತ 10 ಪಟ್ಟು ಸ್ಪೆಷಲ್ ಅಂತ ಅನಿಸುತ್ತೆ ಇದು. ಅಷ್ಟು ಖುಷಿಯಾಯಿತು ನನಗೆ. ಯಾಕಂತಂದರೆ ಫಸ್ಟ್ ಟೈಮ್ ನನಗೆ ಒಂದು ಫ್ರೆಂಡ್ಸ್ ಎಲ್ಲ ತುಂಬ ಬೆಸ್ಟೀಸ್ ಇದ್ದಾರೆ. ತುಂಬ ಚೆನ್ನಾಗಿ ವಿಶ್ ಮಾಡ್ತಾರೆ, ತುಂಬ ಚೆನ್ನಾಗಿ ಇದು ಮಾಡ್ತಾರೆ. ಬಟ್ ನನಗೋಸ್ಕರ ಅಂತ ಅಂದ್ಬಿಟ್ಟು ನನ್ನನ್ನು ಅವ್ರ ಫ್ಯಾಮಿಲಿ ಮೆಂಬರ್ ಅಂತ ತಿಳ್ಕೊಂಡು ನನಗೋಸ್ಕರ ಅಷ್ಟೊಂದು ಪ್ರೀತಿಯಿಂದ ಕೇಕ್ ಮಾಡಿಕೊಟ್ಟಿರೋದಂತೂ ನನ್ನ ಲೈಫಲ್ಲೇ ಮರೆಯಲ್ಲ. ಅಷ್ಟು ಖುಷಿಯಾಗಿದೆ. ತುಂಬ ಖುಷಿಯಾಯಿತು. ಇನ್ನು ನನಗೋಸ್ಕರ ನನ್ನ ಮಗ, ನನ್ನ ಹಸ್ಬೆಂಡ್ ಇಬ್ಬರು ಸೇರಿಕೊಂಡು ಕೇಕು ಕೂಡ ತಂದಿದ್ದರು. ಸೊ ಲಾಸ್ಟ್ ಟೈಮ್ ಫಾದರ್ಸ್ ಡೇಗೂ ಕೂಡ ಅವರು ಬ್ರೌನಿನ ಮಾಡಿಕೊಟ್ಟಿದ್ರು. ಅದು ಕೂಡ ಸೂಪರಾಗಿತ್ತು. ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳಿದ್ನಲ್ವ. ಸೊ
ಜೀವನದಲ್ಲಿ ಅಷ್ಟೇ ಅಲ್ವಾ, ಈ ನಾವ್ಯಾರೋ ಅವ್ರು ಯಾರೋ ಅಂತ ನಮಗೆ ಗೊತ್ತೇ ಇರಲ್ಲ. ಈ ಒಂದು ನಾವು ಈಗ ನಾನೇ ಹೇಳ್ತೀನಲ್ಲ, ನನಗೆ ಇದು 33 ಕಂಪ್ಲೀಟ್ ಆಗಿ 34 ಇಯರ್ಸು. ಈ 33 ಇಯರ್ಸಲ್ಲಿ ನನಗೆ ಅವ್ರು ಯಾರೋ ನಾನು ಯಾರೋ ಅನ್ನೋದೇ ಗೊತ್ತಿರಲ್ಲ. ಅಂಥದ್ರಲ್ಲಿ ಈಗ ಒಂದು 6 ಮಂತ್ಸು ಇಲ್ಲ, 4-5 ಮಂತ್ಸಿಂದ ತುಂಬ ಅಂದರೆ ತುಂಬಾ ಹತ್ತಿರ ಆಗಿಬಿಟ್ಟಿದ್ದಾರೆ, ತುಂಬ ಕ್ಲೋಸ್ ಫ್ರೆಂಡ್ ಆಗಿಬಿಟ್ಟಿದ್ದಾರೆ. ಸೊ ನನಗೋಸ್ಕರ ಅಷ್ಟೊಂದು ಪ್ರೀತಿಯಿಂದ ಮಾಡಿಕೊಟ್ರಲ್ವ, ತುಂಬ ತುಂಬ ಆಗಿದೆ. ಹೇಗೆ ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಕೂಡ ಗೊತ್ತಿಲ್ಲ. ಅದ್ರ ಜೊತೆಗೆ ಮಕ್ಳ ಕೈಯಲ್ಲಿ ಗಿಫ್ಟು ಬೇರೆ, ಒಳ್ಳೆ ಎಳೆ ಮಕ್ಳಿಗೆ ಬರ್ಡೇ ಕಳಿಸ್ದಂಗೆ ಗಿಫ್ಟು ಕಳಿಸಿದ್ದಾರೆ. ನನಗಂತೂ ಫುಲ್ ನಗ ಅಂದರೆ ನಗ. ಇನ್ನು ನನ್ನ ತಂಗಿ ಮಕ್ಕಳು, ನನ್ನ ಮಕ್ಕಳು, ಸೊ ಅವರು ಟ್ಯೂಷನ್ಗೆ ಹೋಗ್ತಾರಲ್ವ, ಅವ್ರು ಇದ್ದಂಗೆ ಕೇಕೆಲ್ಲ ಕಟ್ ಮಾಡಿಬಿಡೋಣ ಅಂದ್ಬಿಟ್ಟು ಬೇಗನೆ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಬಿಟ್ಟು ಇದು ಮಾಡ್ತಿದ್ವಿ. ಸೊ ಈ ಕೇಕೆ ನೋಡಿ ನನಗೋಸ್ಕರ ನನಗೆ ಅದೇ ಖುಷಿಯಾಗಿದ್ದು. ನಮ್ಮ ಲೈಫಲ್ಲಿ ಒಬ್ಬೊಬ್ಬರು ಬರ್ತಾರಲ್ವ, ಅವರು ಎಷ್ಟು ಸ್ಪೆಷಲ್ ಅಲ್ವಾ, ನಮಗೆ ಅಂತಲೇ ಇಷ್ಟೊಂದು ಇದು ಮಾಡ್ತಾರಲ್ವ ಅಂತ ಅಂದ್ಬಿಟ್ಟು ತುಂಬ ಖುಷಿಯಾಯಿತು ನನಗಂತೂ. ಆ್ಯಂಡ್ ಇವತ್ತು ಬರ್ಡೇ ವಿಶಸ್ಸು, ಅದು ನಿಮ್ಮ ಕಡೆಯಿಂದ ಸಿಕ್ಕಿರೋ ಪ್ರತಿಯೊಂದು ಬರ್ಡೇ ವಿಶಸ್ಸು ತುಂಬಾ ಮುಖ್ಯ ಅನಿಸುತ್ತೆ. ಇನ್ನು ಸಿಂಪಲ್ಲಾಗಿ ಬರ್ಡೇ ಸೆಲೆಬ್ರೇಷನ್ ಅಂತೂ ಸ್ಟಾರ್ಟ್ ಆಯಿತು ಸ್ನೇಹಿತರೆ. ಸೊ ನಮ್ಮ ಮನೆಯವ್ರನ್ನ ಕರಿತಾ ಇದ್ದೀನಿ, ನೀನು ಬಾ ಅಂದರೆ ಪರವಾಗಿಲ್ಲ ನೀವೆಲ್ಲ ಸೆಲೆಬ್ರೇಟ್ ಮಾಡಿ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಫಸ್ಟಲ್ಲಿ ಕೂತಿದ್ದಾರಲ್ವ ಇವರಿಬ್ಬರು, ಅದೇ ಹೇಳಿಲ್ವ ನನ್ನ ಬೆಸ್ಟಿ ಮಕ್ಕಳು. ಸೊ ಇಬ್ಬರೂ ಶರು ಅವ್ರ ಮಕ್ಕಳು, ಇನ್ನಿಬ್ಬರು ನನ್ನ ಮಕ್ಕಳು, ಇನ್ನಿಬ್ಬರು ನನ್ನ ತಂಗಿ ಮಕ್ಕಳು. ಸೊ ಇನ್ನು ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಒಳ್ಳೆ ಚಿಕ್ಕ ಮಗು ಥರ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದೀನಿ ಅನ್ಕೋಬೇಡಿ. ನಾನು ಆವಾಗಲೇ ಹೇಳ್ದಂಗೆ ಇದು ನನ್ನ ದಿನ, ನನಗಿಷ್ಟ ಬಂದಂಗೆ ಇರಬೇಕು ಅನಿಸುತ್ತೆ ನನಗೆ. ನನ್ನ ಟೈಮು, ಇದು ತುಂಬ ತುಂಬ ಖುಷಿಯಿಂದ ಸೆಲೆಬ್ರೇಟ್ ಮಾಡ್ಕೊತೀನಿ ಸ್ನೇಹಿತರೆ. ನನ್ನ ಮೈಂಡು ಕೂಡ ಅಷ್ಟೇ, ಎಷ್ಟೇ ತಲೆ ಒಡೆದೋಗಿರುವಂಥ ಕಷ್ಟ ಇದ್ದರೂ ಕೂಡ ಲೈಫಲ್ಲಿ, ಇಲ್ಲ ಏನೇ ಕಷ್ಟ ಇದ್ದರೂ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತೀನಿ, ಅದು ನಮ್ಮಿಂದ ಆಗುತ್ತೆ, ಇದು ನಮ್ಮಿಂದ ಆಗಲ್ಲ ಅಂದರೆ ಬಿಡು, ನಮ್ಮ ಹಣೆ ಬರ ಇಷ್ಟೇ ಅಂದ್ಕೊತೀನಿ ಹೊರತು ಯಾವುದಕ್ಕೂ ತಲೆನೇ ತುಂಬ ತಲೆ ಕೆಡಿಸ್ಕೊಳ್ಳೋ ಅಂಥ ಕ್ಯಾರೆಕ್ಟ್ರಲ್ಲ. ಯಾರು ಏನೇ ಅಂದ್ಕೊಂಡ್ರು ಸ್ವಲ್ಪ ಹೊತ್ತು ಬೇಜಾರಾಗುತ್ತೆ, ಅಯ್ಯೋ ನಮ್ಮ ಬಗ್ಗೆ ಹಿಂಗೆ ಮಾತಾಡ್ತಾ ಇದ್ದಾರಂತ. ಆಮೇಲೆ ಕಾಮನ್ ಆಗಿಬಿಡ್ತೀನಿ. ಮತ್ತು ಅವ್ರು ಬಂದು ಪ್ರೀತಿಯಿಂದ ಮಾತಾಡ್ಸಿದ್ರೆ ಫಸ್ಟ್ ಹೆಂಗಿರ್ತೀನೋ ಅಷ್ಟೇ ಪ್ರೀತಿಯಿಂದನೇ ಇರ್ತೀನಿ. ಒಂಥರ ನನಗೆ ಕೆಲವೊಂದು ಸಲ ಅನಿಸುತ್ತೆ ನನ್ನ ಬಗ್ಗೆ ತುಂಬ ಇದಾಗಿದ್ಬಿಟ್ಟಿದ್ದೀನಲ್ವಾ, ಸಾಫ್ಟ್ ಕಾರ್ನರ್ ಆಗಿಬಿಟ್ಟಿದ್ದೀನಿ ತುಂಬ ಅಂತ. ಸೊ ಹಾಗೆ ನಾನು ಯಾವಾಗಲೂ ಹೇಳ್ದಂಗೆ ನಮಗೋಸ್ಕರ ನಮ್ಮ ಕೆಲವೊಂದು ಸ್ಪೆಷಲ್ ಡೇಸ್ನ ಯಾವುದೋ ಕಾರಣಕ್ಕೋ ಯಾರೋ ಏನೋ ಅಂದ್ಕೊತಾರೆ, ನೋಡೋರು ಏನೋ ಅಂದ್ಕೊತಾರೆ ಅನ್ನೋ ಕಾರಣಕ್ಕೆ ಮಾತ್ರ ಸೆಲೆಬ್ರೇಷನ್ ಅನ್ನೋದನ್ನು ಸ್ಟಾಪ್ ಮಾಡ್ಕೋಬೇಡಿ. ಸಣ್ಣ ಪುಟ್ಟ ಅಷ್ಟೇ. ನನಗಿವತ್ತು ಈ ಕೇಕ್ ತರೋದು, ಕಟ್ ಮಾಡಿಸೋದು ಅದು ಸೆಕೆಂಡ್ರಿ. ಬಟ್ ನನ್ನ ಮಗ ಕೊಟ್ಟಿದ್ದ ಗಿಫ್ಟು, ನನ್ನ ಫ್ರೆಂಡಸ್ ಮಾಡಿದ್ದಂಥ ಸರ್ಪ್ರೈಸ್ ಕೇಕು, ನನ್ನ ಹಸ್ಬೆಂಡು ಮಾಡೋವಂಥ ಕೆಲವೊಂದು ಸಣ್ಣ ಪುಟ್ಟ ವಿಷಯಸು. ಅವ್ರು ಬೆಳಗ್ಗೆ ಯಾವಾಗಲೂ ಅಷ್ಟೇ ಎದ್ದಿದ ತಕ್ಷಣ, ಅವ್ರಿಗೆ ಯಾವಾಗ ಎಚ್ಚರ ಆಗುತ್ತೋ ಮಧ್ಯರಾತ್ರಿ ಆಗಿರಲಿ, ಸೊ ಆವಾಗಲೇ ವಿಶ್ ಮಾಡಿಬಿಡ್ತಾರೆ. ಬೆಳಗ್ಗೆ ಎದ್ದಿದ ತಕ್ಷಣ ಕನ್ನಡದಲ್ಲಿ ಯಾವುದೆಲ್ಲ ಬರ್ಡೇ ವಿಶಸ್ ಇದೆಯೋ, ರಾಜ್ಕುಮಾರ್ ಸರ್ ಅವ್ರದ್ದು ಎಲ್ಲನೂ ಬರ್ಡೇ ವಿಶಸ್ ಸಾಂಗ್ ಹಿಂದಿಂದೆ 4-5 ಸಾಂಗ್ ಹಾಕ್ಬಿಡ್ತಾರೆ. ಆಮೇಲೆ ನನ್ನ ಫೇವ್ರೆಟ್ ಸಾಂಗ್ ಯಾವುದು ಇರುತ್ತೋ ಅದನ್ನು ಹಾಕಿ, ಸಣ್ಣ ಪುಟ್ಟ ಖುಷಿನೇ ಅವೆಲ್ಲ. ಎಷ್ಟು ಖುಷಿ ತರುವಂಥ ವಿಷಯ ಅಲ್ವಾ ನಮ್ಮ ಲೈಫಲ್ಲಿ, ಅದೆಲ್ಲ ತುಂಬ ಖುಷಿ ಕೊಡುತ್ತೆ. ಅದರಲ್ಲಿ ಈ ಥರ ಸಣ್ಣ ಪುಟ್ಟ ಸೆಲೆಬ್ರೇಷನ್ಸು, ಅದೇ ನಾನು ಹೇಳೋದು. ನನ್ನ ಡೇನ ನಾನು ಸ್ಪೆಷಲ್ಲಾಗಿ ಇಟ್ಕೊತೀನಿ, ತುಂಬ ಖುಷಿ ಪಡ್ತೀನಿ ಕೂಡ. ಅದರಲ್ಲಿ ನನ್ನ ಮಕ್ಕಳು ಈ ಥರ ನನ್ನನ್ನು ಇನ್ನಷ್ಟು, ಮಗಳಂತೂ ಯಾವಾಗಲೂ ಎದ್ದಾಗಿಂದ ಹ್ಯಾಪಿ ಬರ್ಡೇ ಅಮ್ಮ, ಹ್ಯಾಪಿ ಬರ್ಡೇ ಅಮ್ಮ, ಹ್ಯಾಪಿ ಬರ್ಡೇ ಅಮ್ಮ, ಇದು. ಇನ್ನು ಮುಖವಾಡ ಕೂಡ ತಂದಿದ್ದೀನಿ ಸ್ನೇಹಿತರೆ. ನೀವು ಇಲ್ಲಿವರೆಗೂ ಏನಾದರೂ ಈ ವ್ಲಾಗ್ನ ನೋಡಿದರೆ ನೀವು ನಿಜವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅಕ್ಕ ತೋರಿಸಿ ಅಂತ. ತುಂಬ 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 ಲಕ್ಷಣವಾಗಿ ಬಂದಿದ್ದಾರೆ ಅಮ್ಮ ನಮ್ಮ ಮನೆಗೆ. ಎಷ್ಟು ಸೂಪರಾಗಿದ್ದಾರೆ ಅಂದರೆ ಸಖತ್ತಾಗಿದ್ದಾರೆ. ಸೊ ನಾನು ನೆಕ್ಸ್ಟು ಇಲ್ಲಾಂದರೆ ಯಾವಾಗ ಒಟ್ಟಿನಲ್ಲಿ ನಾನು ನಿಜವಾಗ್ಲೂ ತೋರಿಸ್ತೀನಿ ಮುಖವಾಡ, ಓಕೆನಾ. ತುಂಬ ತುಂಬ ಚೆನ್ನಾಗಿ ಬಂದಿದ್ದಾರೆ ಅಮ್ಮ. ಆ್ಯಂಡ್ ಬರ್ಡೇ ವಿಶಸ್ಸು ಅಷ್ಟೇ, ಬರ್ಡೇ ಸೆಲೆಬ್ರೇಷನ್ಸು ಅಷ್ಟೇ ತುಂಬ ಚೆನ್ನಾಗಾಯಿತು. ನನ್ನ ಡೇ ಅಂತೂ ಇವತ್ತು ತುಂಬ ತುಂಬ ಸೂಪರಾಗಿತ್ತು. ಇಲ್ಲಿ ಹೇಳ್ತಾ ಇದ್ದಾರೆ ನಮ್ಮ ಮನೆಯವರು, ಆಂಟಿ ಡಯಟಲ್ಲಿದ್ದಾರಮ್ಮ, ಎಲ್ಲರೂ ತಿನ್ನಿಸ್ಬೇಡಿ ಅಂದರೆ ಸಿಕ್ಕಾಪಟ್ಟೆ ಕೇಕ್ಸಿ ಎಲ್ಲರೂ ತುರ್ಕಿದ್ದೆ ಬಾಯಿಗೆ. ಆ ಫಸ್ಟ್ ಐಸ್ ಕೇಕ್ ತಿಂದೆ ನೋಡಿ, ವಾಯ್ಸ್ ಫುಲ್ ಖರಾಬ್ ಆಗಿಬಿಟ್ಟಿದೆ. ಇನ್ನು ಈ ಕೇಕು ಫ್ರೆಂಡ್ ಕೊಟ್ಟಿದ್ದಿದ್ದು ಕೇಕ್ ಅಂತೂ ಸಖತ್ತಾಗಿ ಮಾಡಿದರು, ನಿಜವಾಗ್ಲೂ ಸೂಪರ್ ಟೇಸ್ಟಿಯಾಗಿತ್ತು.
ಅದೇ ಹೇಳಿದ್ನಲ್ವ, ಫುಲ್ ಆ್ಯಂಡ್ ಫುಲ್ ಚೀಟ್ ಮೀಲೆ. ಡಯಟ್ ಅಂದರೆ ಮಾಡಿದ್ದೀನಿ, ಬಟ್ ಐಸ್ ಕೇಕ್ ಎಲ್ಲ ತುಂಬ ಒಳ್ಳೆಯದಲ್ವಲ್ಲ. ಸೊ ಮತ್ತೆ 69ಗೆ ಬಂದಿರ್ತೀನೇನೋ ಅನ್ನಿಸ್ತಾ ಇದೆ. ನೋಡೋಣ, ಹೇಗಿದ್ರು ನಾಳೆ ವೆಯ್ಟ್ ನೋಡ್ಕೊತೀನಿ, ನೋಡೋಣ ಹೇಗಾಗುತ್ತೋ ಏನೋ. ಮತ್ತೆ ಪರವಾಗಿಲ್ಲ, ಬರ್ಡೇ ಅಲ್ವಾ, ಇಟ್ಸ್ ಓಕೆ. ಒಂದು ಅರ್ಧ ಕೆ ಜಿನ ಕಮ್ಮಿ ಮಾಡ್ಕೊಳ್ಳೋಣ ಮತ್ತೆ ಅಲ್ವಾ, ಅಷ್ಟೇ. ತುಂಬ ತುಂಬ ಚೆನ್ನಾಗಿತ್ತು. ಇದೇ ಸ್ನೇಹಿತರೆ, ಇವತ್ತೆಲ್ಲ ಫುಲ್ ಡೇ ಇನ್ನೇನಿಲ್ಲ, ಸ್ಟಿಚಿಂಗ್ ಬೇರೆ ಇತ್ತಲ್ವಾ, ಸ್ಟಿಚಿಂಗಿಗೆ ಸ್ವಲ್ಪ ಓಡಾಡಿದ್ದು ಬಂದಿದ್ದು. ಇನ್ನು ಅಮ್ಮನವ್ರ ಮುಖವಾಡ ತರಕ್ಕೆ ಹೋಗಿದ್ದೆ, ಅದನ್ನು ತೊಗೊಬಂದಿದ್ದು, ಓಡಾಡಿದ್ದು. ಇನ್ನು ಸೆಲೆಬ್ರೇಷನು, ಇನ್ನು ವಾಕಿಂಗು 1 ಅವರ್ ಬಂದೆ. ಹೋಗಿ 1 ಅವರ್ ಮಾಡಿಕೊಂಡು, ವಾಕಿಂಗ್ ಅಂತೂ ನಾನು ಹೇಳಲ್ಲ, ನನ್ನ ವಾಕಿಂಗ್ ಫ್ರೆಂಡೇ ಶರು. 1.5 ಅವರು ಅದು ಹೆಂಗೆ ಕಳೆದೋಗುತ್ತೋ ಗೊತ್ತಾಗಲ್ಲ. ಇಬ್ಬರು ಮಾತುಗಳಿದ್ವಿ ಅಂದರೆ ಮಾತಾಡ್ಕೊಂಡು ವಾಕಿಂಗ್ ಮಾಡಿಬಿಡ್ತೀವಿ. ಸೊ ವಾಕಿಂಗ್ ಮಾಡ್ಕೊಂಡು ಬಂದೆ. ಈಗ ವೀಡಿಯೋ ಎಡಿಟ್ ಮಾಡ್ತಾಯಿದ್ದೀನಿ. ವೀಡಿಯೋ ಎಡಿಟ್ ಮಾಡಿ ಬೆಳಗ್ಗೆ ಅಷ್ಟೊತ್ತಿಗೆ ಅಪ್ಲೋಡ್ ಮಾಡೋಣ ಅಂತ ಅಂದ್ಬಿಟ್ಟು. ನಾಳೆ ಅಂತೂ ಡಯಟ್ ವ್ಲಾಗ್ ಬರಲ್ಲ, ದಯವಿಟ್ಟು ಬೈಕೋಬೇಡಿ. ನಾಳಿದ್ದು ಯಥಾ ಪ್ರಕಾರ ಬರುತ್ತೆ, ಓಕೆನಾ. ನಾಳಿದ್ದು ಇದು ಮಾಡ್ಕೊಳ್ಳೋಣ ಅಷ್ಟೇ, ಓಕೆನಾ. ದಯವಿಟ್ಟು ಬೈಕೋಬೇಡಿ, ಸರಿನಾ. ಇನ್ನು ಇಲ್ಲಿ ಫ್ರೆಂಡ್ಸು ನೋಡಿ, ನಾನು ಹೇಳ್ತಾ ಇದ್ದೀನಿ, ನಾನು ಅವರಲ್ಲೊಂದು ಚಿಕ್ಕ ಮಗು ಆಗ್ಬಿಟ್ಟಿದ್ದೀನಲ್ವ. ನನಗೆ ವೀಡಿಯೋ ನೋಡ್ತಾಯಿದ್ರೆ ನಗ ಬರ್ತಿದೆ. ಅವ್ರ ಜೊತೆ ಸೇರ್ಕೊಂಡು ನಾನು ಅಷ್ಟೊಂದು ಖುಷಿಯಾಗಿ ಎಲ್ಲ ಜಾಲಿಯಾಗಿ ಎಂಜಾಯ್ ಮಾಡ್ತಾ ಇದ್ದೀನಲ್ವ ಅನ್ನೋದೇ ಒಂದು ಖುಷಿ. ನಾನು ಪ್ರತಿಯೊಬ್ಬರಿಗೂ ಅಷ್ಟೇ, ನನ್ನ ಮಕ್ಕಳ ಬರ್ಡೇಗೂ ಅಷ್ಟೇ, ಅವ್ರ ಥರನೇ ಅವ್ರ ಬರ್ಡೇ ದಿವಸ ನಂದೇನೇನೋ ಅನ್ನೋ ಥರ ಖುಷಿಪಟ್ಟು ಪ್ರತಿಯೊಂದು ಮಾಡ್ತಾಯಿರ್ತೀನಿ. ನಮ್ಮ ಮಕ್ಕಳ ಕೈಯಲ್ಲಿ ಶರು ಅವರು ಚಿಕ್ಕ ಪೌಚ್ ಒಂದು ಕೊಟ್ಟು ಕಳಿಸಿದ್ದಾರೆ ಗಿಫ್ಟು. ಅದು ನನ್ನ ಫೇವ್ರೇಟ್ ಕಲರ್, ಲಾವೆಂಡರ್ ಕಲರು. ತುಂಬ ಖುಷಿಯಾಯಿತು, ನಿಜವಾಗ್ಲೂ ಸಖತ್ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಎಲ್ರಿಗೂ. ನನ್ನ ಲೈಫಲ್ಲಿ ಬಂದಿರೋಂಥ ಪ್ರತಿಯೊಬ್ಬರಿಗೂ, ನನಗೋಸ್ಕರ ಟೈಮ್ ತೊಗೊಂಡು ವಿಶ್ ಮಾಡಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಹ್ಯಾವ್ ಎ ನೈಸ್ ಡೇ.